ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ನೋಡಿ, ಜೈಲ್ ಕಂಬಿಗಳ ಹಿಂದೆ ರೌಡಿ ಗ್ಯಾಂಗ್ ವಿಲವಿಲ ಒದ್ದಾಡ್ತಾ ಇದ್ರೆ ಈ ಕಡೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ ಏನು, ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ. ರಿಪಬ್ಲಿಕ್ ಯಾವುದೇ ಸುದ್ದಿಯನ್ನ ಬೆನ್ನಹತ್ತಿದ್ರು ಕೂಡ, ವರದಿಯನ್ನ ಮಾಡಿದ್ರು ಕೂಡ ಅದನ್ನ ಅಷ್ಟಕ್ಕೆ ಬಿಡಲ್ಲ. ತಾರ್ಕಿಕ ಅಂತ್ಯ ಆಗೋ ತನಕ ಕೂಡ ಆ ಬಗ್ಗೆ ಮಾಹಿತಿನ ನಿಮ್ಮ ಮುಂದೆ ಇಡುತ್ತೆ. ಆರೋಪಿ ಕೇಶವ ಮೂರ್ತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಡೆದಿದ್ದು 5 ಲಕ್ಷ. ರೇಣುಕಾ ಕೊಲೆ ಮಾಡಿರೋದಾಗಿ ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ 5 ಲಕ್ಷ ಕೊಟ್ಟು ಡೀಲ್ ಮುಗಿಸಿದ್ರಂತೆ. 5 ಲಕ್ಷ ಪಡೆದು ಅಣ್ಣ ಜಗದೀಶ್ಗೆ ಕೊಟ್ಟಿದ್ದಂತೆ ಈ ಕೇಶವ ಮೂರ್ತಿ ಈ ದುಡ್ಡನ್ನ. ಈ ಹಣದಲ್ಲಿ 70,000 ಖರ್ಚು ಮಾಡಿದ್ರು ಜಗದೀಶ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಪೈಕಿ 4,30,000 ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಆಲ್ರೆಡಿ. ನೋಡಿ, ಈ ವಿಚಾರ ಇದೆಯಲ್ಲ, ಇದು 4,30,000 ರಿಕವರಿ ಮಾಡಿದ್ದಾರೆ. ಉಳಿದ 70,000 ಏನಕ್ಕೆ ಖರ್ಚಾಯಿತು ಅದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಮಾಹಿತಿ ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮತ್ತೆ ಧ್ರುವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಈ ಹಣವನ್ನು ರಿಕವರಿ ಮಾಡಿದ್ದಾರೆ, ಇದು ಯಾವ ರೀತಿಯಾಗಿ ಮುಂದೆ ತೆಗೆದುಕೊಂಡು ಹೋಗುತ್ತೆ? ಈ ಒಂದು ಪ್ರಕರಣದಲ್ಲಿ ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ಟ್ವಿಸ್ಟ್ಗಳನ್ನು ಕೊಡುತ್ತೆ ಧ್ರುವ? ನಾಗೇಂದ್ರ, ಮುಖ್ಯವಾಗಿ ಈ ರೇಣುಕಾಸ್ವಾಮಿ ಹತ್ಯೆಯಾದ ನಂತರ ಆತನ ಮೃತದೇಹವನ್ನು ವಿಲೇವಾರಿ ಮಾಡುವಂಥ ಕಾರಣಕ್ಕಾಗಿ ಈ ಕೇಶವ ಮೂರ್ತಿ ಏನಿದ್ದಾನೆ, A16 ಆರೋಪಿ ಇದ್ದಾನಲ್ಲ, ಈತನಿಗೆ A13 ದೀಪಕ್ ಈತನಿಗೆ 5 ಲಕ್ಷ ಹಣವನ್ನು ಸಂದಾಯ ಮಾಡಿರ್ತಾನೆ. ಈತ ಆ ಹಣವನ್ನು, ಈ ಶವವನ್ನು ಎಸೆದ ನಂತರ ಹೋಗಿ ಆತನ ಅಣ್ಣನಿಗೆ ಅಣ್ಣ ಜಗದೀಶ್ಗೆ ಕೊಟ್ಟಿರ್ತಾನೆ. ಈ ವಿಚಾರವಾಗಿ ಈ 20ನೇ ತಾರೀಕು ಏನಿದೆ, ದರ್ಶನ್ ಮತ್ತೆ ಒಂದಿಷ್ಟು 5 ಜನ ಆರೋಪಿಗಳನ್ನು ಕಸ್ಟಡಿಗೆ ಕೇಳುವಂಥ ಸಂದರ್ಭದಲ್ಲಿ ರಿಮ್ಯಾಂಡ್ ಅರ್ಜಿಯಲ್ಲಿ ಕೂಡ ಇದನ್ನು ಉಲ್ಲೇಖಿಸಿದ್ರು ಪೊಲೀಸರು. ಈ ವಿಚಾರವಾಗಿ ನಾವು 5 ಲಕ್ಷ ರೂಪಾಯಿ ಕೇಶವ ಮೂರ್ತಿ ತಗೊಂಡಿದ್ದ ಅಂತ ಹೇಳಿದ್ದ, ಅದನ್ನ ಆತನ ಅಣ್ಣನಿಗೆ ಕೊಟ್ಟಿದ್ದಾನೆ, ಅದನ್ನ ರಿಕವರಿ ಮಾಡಬೇಕು ಎನ್ನುವಂತ ಕಾರಣವನ್ನ ಕೊಟ್ಟಿದ್ರು. ಈಗ ಸದ್ಯ ಆ ಹಣವನ್ನ ಈಗ ಪೊಲೀಸರು ರಿಕವರಿ ಮಾಡಿದ್ದಾರೆ. ಆತನ ಅಣ್ಣ ಜಗದೀಶ್ ಬಳಿ ಆ ಹಣ ಇತ್ತು. ಇದರಲ್ಲಿ ಮುಖ್ಯವಾಗಿ ಆತ 5 ಲಕ್ಷ ಹಣದಲ್ಲಿ 70,000 ರೂಪಾಯಿ ಖರ್ಚು ಮಾಡಿದ್ದಾನೆ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಉಳಿದ ಹಣವನ್ನ ಸದ್ಯ ರಿಕವರಿ ಮಾಡಿಕೊಂಡು ಆತನನ್ನ ಜಗದೀಶ್ನನ್ನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. 70,000 ಏನ್ ಮಾಡಿದೆ ನೀನು ಅನ್ನುವಂಥದ್ದನ್ನ ಕೂಡ ಕೇಳ್ತಾ ಇದ್ದಾರೆ. ಇದು ಮುಖ್ಯವಾಗಿ ಪ್ರಕರಣದಲ್ಲಿ ಸಾಕ್ಷ್ಯ ನಾಶ ಮಾಡುವಂತಹ ಸಂದರ್ಭ, ಒಂದು ಸಾಕ್ಷ್ಯ ನಾಶ ಮಾಡಲು ಯತ್ನಿಸಲು ಈ ಹಣವನ್ನ ಬಳಸಿದ್ರು. ಇದು ಪ್ರಮುಖವಾದ ಸಾಕ್ಷಿ ಕೂಡ ಆಗುತ್ತೆ. ಇದರಲ್ಲಿ A2 ಆರೋಪಿ ದರ್ಶನ್ ಏನಿದಾರಲ್ವಾ, ಅವ್ರ ವಿರುದ್ಧ ಇದು ಪ್ರಮುಖ ಸಾಕ್ಷ್ಯವಾಗಿ ಪರಿಗಣಿಸ್ತಾರೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದ್ ಕಡೆ ತನಿಖೆ ಚುರುಕಾಗ್ತಾ ಇದೆ, ಮತ್ತೊಂದು ಕಡೆ ಸಾಕ್ಷಿಗಳನ್ನ ಪತ್ತೆ ಮಾಡಲಾಗ್ತಾ ಇದೆ. ಈ ಕಡೆ ಅಭಿಮಾನಿಗಳು ದಾಸನನ್ನ ನೋಡ್ಲೇಬೇಕು ಅಂತ ಕಾತರದಿಂದ ಪರಪ್ಪನ ಅಗ್ರಹಾರದ ಜೈಲ್ ಕಡೆ ಬರ್ತಾನೆ ಇದ್ದಾರೆ. ಕಾಟೇರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಫ್ಯಾನ್ಸ್ ಆಗಮಿಸ್ತಾ ಇದ್ದಾರೆ. ದರ್ಶನ್ ನೋಡೋದಕ್ಕೆ ಬಂದ ಟಿ ನರಸೀಪುರದ ಮಹಿಳೆ. ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಕೆಲಸ ಮಾಡ್ತಿದ್ದಾರಂತೆ ತುಳಸಿ. ದಾಸನ ಕೈಯಿಂದ ಟ್ಯಾಟೋ ಸೈನ್ ಹಾಕಿಸ್ಕೊಂಡಿದ್ರಂತೆ ಈ ತುಳಸಿ. ಅಷ್ಟರ ಮಟ್ಟಿಗೆ ಅಭಿಮಾನ, ಅವ್ರನ್ನ ಕಂಡ್ರೆ ಪ್ರೀತಿ, ವಿಶ್ವಾಸ ಎಲ್ಲವೂ ಕೂಡ. ಭೇಟಿಗೆ ಅವಕಾಶ ಇಲ್ಲ ಅಂತ ಪೊಲೀಸರು ಹೇಳಿ ಕಳಿಸಿರುವ ಹಿನ್ನೆಲೆ ಜೈಲ್ ಚೆಕ್ ಪೋಸ್ಟ್ ನಿಂದ ವಾಪಸ್ ತೆರಳಿದ್ದಾರೆ ಅಭಿಮಾನಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪ್ರತಿನಿತ್ಯ ಕೂಡ ಒಬ್ರಲ್ಲ ಒಬ್ರು ಬರ್ತಾನೆ ಇರ್ತಾರೆ, ದರ್ಶನನ್ನ ನೋಡ್ಬೇಕು, ನಾವು ಅವರ ಅಭಿಮಾನಿ ಅಂತ. ಇವ್ರ ಮಾತನ್ನ ಕೇಳಿಸ್ಕೊತಿದ್ದೆ. ಇವರು 3 ವಿಚಾರನ ಪ್ರಸ್ತಾಪ ಮಾಡಿದ್ರು. ದರ್ಶನ್ ಅಂತವ್ರಲ್ಲ, ಅವ್ರು ಹಾಗೆಲ್ಲ ಮಾಡೋರು ಅಂತ ಮನಸ್ಥಿತಿ ಅಲ್ಲ ಅಂತ ಹೇಳ್ತಾರೆ. ವಿಜಯಲಕ್ಷ್ಮಿ ಹೆಸರು ಬಂದಾಗ ದೇವರಂತ ಮಹಿಳೆ, ಪವಿತ್ರಗೌಡ ಅಂತ ಬಂದಾಗ ಫುಲ್ ಕೆರಳಿ ಕೆಂಡ ಹಾಕ್ತಾರ, ಅವಳಿಂದನೇ ಎಲ್ಲ ಇದಾಗಿರೋದು ಅಂತ ಮಾತಾಡಿದಾರೆ ಅವರು. ವಾರಕ್ಕೆ 15 ದಿವಸಕ್ಕೆ ಅವ್ರ ಮನೆಗೆ ಹೋಯ್ತಾ ಇರ್ತೀವಿ. ಎಲ್ಲ ಈ ನ್ಯೂಸ್ನವರಲ್ಲಿ ನೀವು ತೋರಿಸೋದನ್ನೇ ನಾವು ನೋಡ್ತಾ ಇರೋದು. ನಮಗೂ ಏನೂ ಗೊತ್ತಿಲ್ಲ, ಆದರೆ ನಮ್ಮ ಭಾಷೆ ಏನಂತ ನಮಗೆ ಗೊತ್ತು. ಹತ್ರದಿಂದ ತುಂಬ ನೋಡಿದ್ದೀವಿ. ವರ್ಷಕ್ಕೆ, ವಾರಕ್ಕೆ 15 ದಿವಸಕ್ಕೆ ಅವ್ರ ಮನೆಗೆ ಹೋಯ್ತು. ಅಭಿಮಾನಕ್ಕೋಸ್ಕರ ಬಂದ ಸರ್ ಅಷ್ಟೇ. ಇನ್ನು ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರಗೌಡ ಇಬ್ರು ಕೂಡ ಜೈಲು ಪಾಲಾಗಿದ್ದಾರೆ. ಸೆರೆವಾಸ ಅನುಭವಿಸ್ತಾ ಇರೋ ದಾಸನನ್ನ ಪತ್ನಿ ವಿಜಯಲಕ್ಷ್ಮಿ ಪದೇ ಪದೇ ಬಂದು ಭೇಟಿ ಆಗ್ತಿದ್ದಾರೆ. ಇದು ದರ್ಶನ್ ಪ್ರೇಯಸಿ ಪವಿತ್ರ ಗೌಡಗೆ ಹೊಸ ಆತಂಕವನ್ನ ತಂದಿಟ್ಟಿದೆ ಅಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ವಿಜಯಲಕ್ಷ್ಮಿ ಸಹನಾಜೀವಿ, ಹೊಡೆದ್ರು ಬಡಿದ್ರು, ತನ್ನ ಗಂಡ ಮತ್ತೊಬ್ಬಳ ಸಹವಾಸ ಮಾಡಿದ್ರು, ಪತಿಯೇ ಜೀವ, ಗಂಡನೇ ಎಲ್ಲ ಅಂತ ಬದುಕ್ತಾ ಇರೋ ಪತ್ನಿ.
ಪವಿತ್ರ ಗೌಡ ಸಹವಾಸ ಮಾಡಿ ದರ್ಶನ್ ಜೈಲು ಪಾಲಾದ್ರೂ ವಿಜಯಲಕ್ಷ್ಮಿ ಈಗಲೂ ದಾಸನನ್ನ ನೋಡಕ್ಕೆ ಜೈಲಿಗೆ ಅಲ್ದಾಡ್ತಿದ್ದಾರೆ. ಪದೇ ಪದೇ ಭೇಟಿ ಮಾಡಿ ಕಾಟೇರನಿಗೆ ಧೈರ್ಯ ತುಂಬುತ್ತಿದ್ದಾರೆ. ಆದ್ರೆ ಇದು ಚಿಂಗಾರಿ ಪ್ರೇಯಸಿ ಪವಿತ್ರ ಕಣ್ಣನ್ನ ಕೆಂಪಾಗಿಸುವಂತೆ ಮಾಡಿದೆ. ದರ್ಶನ್ ವಿಜಯಲಕ್ಷ್ಮಿ ಭೇಟಿ ಕೆರಳಿದ ಪವಿತ್ರ. ಕಿಲ್ಲರ್ ಲೇಡಿಗೆ ಶುರುವಾಯಿತು ಹೊಸ ಆತಂಕ. ನಿಜ, ಈ ಹಿಂದೆ ವಿಜಯಲಕ್ಷ್ಮಿಯನ್ನ ದರ್ಶನ್ ಮನಸ್ಸೋ ಇಚ್ಛೆ ತಳಿಸಿದ್ದ, ರಕ್ತ ಬರುವಂತೆ ಹೊಡೆದಿದ್ದ. ಇಷ್ಟಾದ್ರೂ ಇದೆಲ್ಲವನ್ನ ಮರೆತು ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಜೀವನ ನಡೆಸ್ತಾ ಇದ್ರು. ಅಷ್ಟೇ ಯಾಕೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆದಾಗಲೂ ಇದೇ ವಿಜಯಲಕ್ಷ್ಮಿ ದಾಸನ ಪರ ನಿಂತರು. ಚಿಂಗಾರಿಗಾಗಿ ವಕೀಲರನ್ನು ನೇಮಿಸಿದ್ರು. ಪದೇ ಪದೇ ಜೈಲಿಗೆ ಭೇಟಿ ನೀಡಿ ಅಯ್ಯನಿಗೆ ಧೈರ್ಯ ತುಂಬುತ್ತಿದ್ರು. ಆದ್ರೆ ಇದು ಕಿಲ್ಲರ್ ಲೇಡಿಯನ್ನ ಕೆರಳಿಸಿ ಬಿಟ್ಟಿದೆ, ಹೊಸ ಆತಂಕ ತಂದಿಟ್ಟು ಬಿಟ್ಟಿದೆ. ದರ್ಶನ್ ವಕೀಲರ ಬದಲಾವಣೆಗೆ ಪವಿತ್ರ ಪ್ಲಾನ್. ಎಸ್, ಕಿಲ್ಲರ್ ಲೇಡಿ ಪವಿತ್ರಾಗೆ ವಿಜಯಲಕ್ಷ್ಮಿ ದರ್ಶನ್ ಅನ್ನ ಭೇಟಿ ಆಗ್ತಾ ಇರೋದು ಕಿಂಚಿತ್ತೂ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ದಾಸ ಜೈಲು ಪಾಲಾದ ಮೇಲೆ ವಿಜಯಲಕ್ಷ್ಮಿ ವಕೀಲರನ್ನ ನೇಮಿಸಿದ್ದಾರೆ. ಡೆವಿಲ್ ಅನ್ನ ಬಿಡಿಸಿಕೊಂಡು ಬರೋಕೆ ಖುದ್ದು ಪತ್ನಿಯೇ ಓಡಾಡ್ತಾ ಇದ್ದಾರೆ. ಇದರಿಂದ ಪವಿತ್ರ ವಿಚಲಿತ ಆಗಿಬಿಟ್ಟಿದ್ದಾಳೆ. ಇದೇ ಕಾರಣಕ್ಕೆ ದರ್ಶನ್ ವಕೀಲರ ಬದಲಾವಣೆಗೂ ಪವಿತ್ರ ಗೌಡ ಚಿಂತನೆ ಮಾಡಿದ್ದಾಳಂತೆ. ಪ್ರತಿಷ್ಠಿತ ವಕೀಲರೊಬ್ಬರನ್ನ ನೇಮಿಸೋಕು ಯೋಚನೆ ಮಾಡ್ತಾ ಇದ್ದಾಳಂತೆ. ಇದೇ ವಿಷಯವನ್ನ ಮಾತನಾಡೋಕೆ ಪವಿತ್ರ ಆಪ್ತೆ ಸಮತಾ ಜೈಲಿನಲ್ಲಿರುವ ದರ್ಶನ್ ಅವರನ್ನ ಭೇಟಿಯಾದ್ರ ಅನ್ನುವ ಅನುಮಾನ ಮೂಡಿದೆ. ಆದ್ರೆ ಈ ಎಲ್ಲ ಅನುಮಾನಗಳಿಗೆ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ನೋಡಿ, ನಟ ದರ್ಶನ್ ಬಗ್ಗೆ ಭಾಮಾ ಹರೀಶ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕೀಯ ಆಫರ್ ಇತ್ತಂತೆ. ರಾಜಕೀಯವಾಗಿ ಅವ್ರಿಗೆ ಚುನಾವಣಾ ಅಖಾಡಕ್ಕೆ ಇಳಿಸೋದಕ್ಕೆ ಒಂದಷ್ಟು ಪ್ಲಾನಿಂಗ್ ಆಗಿತ್ತು. ಯಾರು ಗೊತ್ತಾ ಆಫರ್ ಕೊಟ್ಟಿದ್ದು? ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಆಗುತ್ತೆ. ಭಾಮಾ ಹರೀಶ್ ಅವರು ಕೊಟ್ಟಿರುವಂಥ ಹೇಳಿಕೆ. ಹೀರೋ ಆಗೋದಕ್ಕೆ ಕಿಚ್ಚ ಕೂಡ ಕಾರಣನಾ? ನಟ ದರ್ಶನ್ಗೆ ಸಹವಾಸ ದೋಷ ಇದೆಯಾ? ದರ್ಶನ್ ಇವತ್ತಿನ ಸ್ಥಿತಿಗೆ ಕಾರಣಕರ್ತರು ಯಾರು? ದೇವೇಗೌಡರು ಲೋಕಸಭಾ ಚುನಾವಣೆ ಟಿಕೆಟ್ ಆಫರ್ ಕೊಟ್ಟಿದ್ರು ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಫಿಲಂ ಚೇಂಬರ್ ಮಾಜಿ ಅಧ್ಯಕ್ಷ ಭಾಮಾ ಹರೀಶ್ ಅವರು ಹೇಳಿಕೆಗಳನ್ನು ಕೊಡ್ತಾರೆ. ಇವತ್ತು ಅದರ ಸಂಪೂರ್ಣ ಸಂದರ್ಶನ ಇವತ್ತು 12:27ಕ್ಕೆ ಪ್ರಸಾರವಾಗುತ್ತೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ವಿಜಯ್ ಬಹಳ ಮುತುವರ್ಜಿಯನ್ನು ವಹಿಸಿ ಹೋಗಿ ಭಾಮಾ ಹರೀಶ್ ಅವರನ್ನ ಮಾತಾಡಿಸ್ಕೊಂಡು ಬಂದಿದ್ದಾರೆ. ಒಂದಷ್ಟು ವಿಚಾರಗಳಲ್ಲಿ ಪ್ರಸ್ತಾಪ ಆಗಿದೆ. ಏನು ನಗ್ದ ನಾವಿನ್ನೂ ಇದು ಕೊಡ್ತಾ